ಎಲ್ರಿಗೂ ನಮಸ್ಕಾರ. ಏನಪ್ಪ ವಿಷಯ ಅಂತಂದರೆ, ಎಲ್ಲ ಅದ್ದೂರಿ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ತುಂಬ ಅಚ್ಚುಕಟ್ಟಾಗಿ ಅದ್ದೂರಿಯಾಗಿ ಎಲ್ಲ ಅಚ್ಚುಕಟ್ಟಾಗಿ ನಡೀತು. ಆದ ಕಾರಣ ಇದಕ್ಕೆ ಎಲ್ಲ ಗಣ್ಯರು, ತಿಮ್ಮಯ್ಯ ಸಾಹೇಬರಾಗಲಿ, ಎಚ್ ನಂಜಪ್ಪನವರಾಗಲಿ, ಹಾಗೆ ನವೀನ್ ಮೌರ್ಯ ಸಾಹೇಬರು, ಮತ್ತು ಇನ್ನೂ ಇತರ ಪ್ರಣಯರವರು, ಮತ್ತು ಮಾರ್ನಾಡಿ ಸುಭಾಸ್ರವರು, ಹಾಗೂ ಎಲ್ಲ ಸಂಘಟನೆಗಳು ಮತ್ತು ನಮ್ಮ ಪೋಷಕರು, ನಮ್ಮ ಮಕ್ಕಳು, ಇಡೀ ಗುಂಡ್ಲುಪೇಟೆ ಜನತೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ತುಂಬ ಸಪೋರ್ಟ್ ಮಾಡಿ ಎಲ್ಲರೂ ನಿಂತ್ಕೊಂಡು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿಸ್ಕೊಟ್ಟಿದ್ದೀರಾ. ಇದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೀಗೆ ಬೆಳೆಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಓಂ ನಮಃ ಶಿವಾಯ. ಥ್ಯಾಂಕ್ ಯು. ಗುಂಡ್ಲುಪೇಟೆ ಪಟ್ಟಣದ ಶಿಕ್ಷಕರ ಭವನದಲ್ಲಿ ದಿನಾಂಕ 1/6/2025 ಶಿವತಾಂಡವ ಡ್ಯಾನ್ಸ್ ಇನ್ಸ್ಟಿಟ್ಯೂಟ್ ವತಿಯಿಂದ ನಡೆದ 21ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಾಗೂ ಮಕ್ಕಳ ಬೇಸಿಗೆ ಶಿಬಿರದ ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಎಚ್ ಗಣೇಶ್ ಪ್ರಸಾದ್ ರವರ ಅನುಪಸ್ಥಿತಿಯಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಡಾ ಮಾಜಿ ಅಧ್ಯಕ್ಷರಾದ ಶ್ರೀ ಎಚ್ ನಂಜಪ್ಪನವರು ವಹಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದರು. ಮೈಸೂರು ಮತ್ತು ಚಾಮರಾಜನಗರದ ಜಿಲ್ಲೆಯ ಸ್ಥಳೀಯ ಸಂಸ್ಥೆಗಳ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯನವರು ನೆರವೇರಿಸಿಕೊಟ್ಟರು. ನೃತ್ಯ ಶಾಲೆಯ ತರಬೇತಿ ನೃತ್ಯಪಟುಗಳಿಂದ ಅದ್ಧೂರಿ ವಿನೋದ ನಾಟ್ಯ ಮಯೂರಿಗಳ ನರ್ತನವು ಎಲ್ಲರ ಕಣ್ಮನ ಸೆಳೆದು ಶಬಾಷ್ಗಿರಿಯನ್ನು ಗಿಟ್ಟಿಸಿಕೊಂಡರು. ಸಂಸ್ಥೆಯ ಸಂಸ್ಥಾಪಕರಾದ ಅವಿನಾಶ್ ಅವರಿಂದ ವಿವಿಧ ಸಾಧನೆಗಳಲ್ಲಿ ಸಾಧನೆಗೈದ ರಾಷ್ಟ್ರ ಮಟ್ಟದ ಖೋಖೋ ಚಾಂಪಿಯನ್ ಕುಮಾರಿ ಚೈತ್ರ ಹಾಗೂ ಅಂಗಳ ಗ್ರಾಮದ ವಿಷಯದಲ್ಲಿ MA PhD ಪಡೆದ ಡಾಕ್ಟರ್ ಮಣಿಕಂಠರವರಿಗೆ ಸನ್ಮಾನಿಸಲಾಯಿತು. ಹಾಗೆಯೇ ಕಾರ್ಯಕ್ರಮದಲ್ಲಿ ಪ್ರಣವ್, ಚಲನಚಿತ್ರದ ಛಾಯಾಗ್ರಾಹಕರಾದ ಗುಂಡ್ಲುಪೇಟೆ ಸುರೇಶ್, ಯುವ ವಿಜ್ಞಾನಿ ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ನವೀನ್ ಮೌರ್ಯ, ಗುಂಡ್ಲುಪೇಟೆ KEB ಇಂಜಿನಿಯರ್ ಹಾಗೂ ಪ್ರಸಿದ್ಧ ಗಾಯಕರಾದ ಮಯೂರ್ ಹಾಗೂ ನೃತ್ಯ ಸಂಯೋಜಕರಾದ ಸದ್ದಾಂ ಅಹಮದ್, ಕರ್ನಾಟಕ ಕಾವಲ್ಪಡೆಯ ತಾಲೂಕು ಅಧ್ಯಕ್ಷರಾದ A ಅಬ್ದುಲ್ ಮಾಲಿಕ್ ಹಾಗೂ ಗಡಿನಾಡು ವನ್ಯಜೀವಿ ಪರಿಸರ ಸಂರಕ್ಷಣಾ ಸಂಘದ ತಾಲೂಕು ಅಧ್ಯಕ್ಷರಾದ P ಬಾಲು ಹಾಗೂ ತಾಲೂಕಿನ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಾಗೃತಿ ವೇದಿಕೆಯ ಅಧ್ಯಕ್ಷರಾದ ನಿಟ್ರೆ ಮಹದೇವಯ್ಯ, ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ್ ಮಾಡಹಳ್ಳಿ, ವಕೀಲರಾದ ಹಂಗ್ಲ ರಾಜೇಶ್, ಸಿದ್ದೇಶ್, ಗುಂಡ್ಲುಪೇಟೆ ನರಸಿಂಹ, ಪುಟ್ಟಮ್ಮ, ಕಿರಣ್ ಕುಮಾರ್, ಸಂಸ್ಥೆಯ ಕಾರ್ಯದರ್ಶಿಗಳಾದ ಸಹನಾ, ಮುನೀರ್ ಪಾಷಾ, ಅಸ್ಕೂಲಿ ಸಿದ್ದಯ್ಯ, ಸಿದ್ದೇಶ್, ವಕೀಲರಾದ ರಾಜೇಶ್, ಸುರೇಶ್ ನಾಯ್ಕ, ವೃಷಭೇಂದ್ರ, ಹಂಗ್ಲ ನಾಗರತ್ನಮ್ಮ, ಗುಂಡ್ಲುಪೇಟೆ ಜ್ಯೋತಿ ಪ್ರಸಾದ್ ಹಾಗೂ ಲಾಕ್ಡೌನ್ ಜಾಗೃತಿ ಸಮಿತಿಯ ಗೌರವ ಅಧ್ಯಕ್ಷರಾದ ಸುರೇಶ್ ನಾಯ್ಕ ಹಾಗೂ ಇನ್ನೂ ಮುಂತಾದವರು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ಹಾಗೆ ಬೆಂಗಳೂರು ಉದ್ಯಮಿಯಾಗಿರ್ತಕ್ಕಂತಹ ಗಿರೀಶ್ ಬಾಬು ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಬೆಳೆಸಬೇಕು ಅಂತಕ್ಕಂಥದ್ದು ಭಾಳ ಶ್ರಮದಾಯಕವಾದಂತಹದ್ದು. ಏಕೆಂದರೆ ನಾವು ನೋಡಿದ್ದೀವಿ ಭಾರತದ ಪರಂಪರೆ ಅನೇಕ ನೃತ್ಯ ಪ್ರಕಾರಗಳಿಲ್ಲಿದೆ. ನಾವು ಕಂಸಾಳ ನೃತ್ಯ ಇರ್ಬೋದು, ಗೊರವರ ಕುಣಿತ ಇರ್ಬೋದು, ವೀರಗಾಸೆ ಇರ್ಬೋದು, ಮತ್ತು ಜಾನಪದೀಯ ನೃತ್ಯ ಪ್ರಕಾರಗಳಿರ್ಬೋದು, ವೀರಮನೆ ಕುಣಿತ ಇರ್ಬೋದು, ಮತ್ತು ಕಥಕಳಿ ಇರ್ಬೋದು. ಹೀಗೆ ಭಾರತದಾದ್ಯಂತ ಅನೇಕ ನೃತ್ಯದ ಪ್ರಕಾರಗಳಿದೆ. ಅದರ ಮಧ್ಯೆ ಈ ರೀತಿ ವೆಸ್ಟರ್ನ್ ಒಂದು ನೃತ್ಯ ಪ್ರಕಾರವನ್ನು ಈ ಗಡಿ ಭಾಗದಲ್ಲಿ ಬೆಳೆಸಿ ಇವತ್ತು ಈ ಮಟ್ಟಕ್ಕೆ ನಿಮಗೆ ಎಲ್ಲರಿಗೂ ಹಂಚಿರ್ತಕ್ಕಂಥದ್ದು ಮತ್ತು ಶ್ಲಾಘನೀಯವಾದಂಥ ಕೆಲಸ ಕಾರ್ಯ ಅದು. ಯಾಕಂದರೆ ಇವತ್ತು ನಾನು ಬೇಸಿಗೆ ಶಿಬಿರವನ್ನು ಮಾಡಿದ್ದೆ ಒಂದು ಸಾರಿ ಬಂಡೀಪುರದಲ್ಲಿ ಹಲವಾರು ಮಕ್ಕಳಿಗೆ. ಎಷ್ಟು ಕಷ್ಟ ಇದೆ ಅಂತಕ್ಕಂಥದ್ದು ನನಗೆ ಗೊತ್ತು. ಆದರೆ ಈ ಒಂದು ಗಡಿ ಭಾಗದಲ್ಲಿ ಒಂದು 8 ದಿನಗಳ ಕಾಲ ಬೇಸಿಗೆ ಶಿಬಿರವನ್ನು ಮಾಡಿ
ಆ ಒಂದು ಶಿಬಿರದ ಸಮಾರಂಭವೂ ಆಗಿರೋದ್ರಿಂದ ನಾನು ಬೇಸಿಗೆ ಶಿಬಿರ ಮಾಡ್ಬೇಕಾದ್ರೆ ಏನು ಎಲ್ಲ ಕಷ್ಟ ಅನುಭವಿಸಿ ಅವಿನಾಶ್ ಅವರನ್ನು ಅಭಿನಂದಿಸಿದಂತಹ ನವೀನ್ ಮೌರ್ಯ ಸರ್ ಅವರಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು.